ನಮಸ್ತೆ ಸ್ನೇಹಿತರೆ. ವಿಶ್ವದ ಅಗ್ರ 10 ಶ್ರೀಮಂತ ಮಹಿಳೆಯರು ತಮ್ಮ ನಡುವೆ $450 ಶತಕೋಟಿಗಿಂತ ಹೆಚ್ಚಿನ ಹಣವನ್ನು ಸಂಗ್ರಹಿಸಿದ್ದಾರೆ. 5 ವಿವಿಧ ದೇಶಗಳಲ್ಲಿ ಮಹಿಳೆಯರು ಮುಖ್ಯ ಕಾರ್ಯನಿರ್ವಾಹಕರು ಮತ್ತು ಲೋಕೋಪಕಾರಿಗಳಾಗಿ ಉತ್ತರಾಧಿಕಾರಿಗಳಾಗಿದ್ದಾರೆ. ಫೋರ್ಬ್ಸ್ನ ಇತ್ತೀಚಿನ ವಿಶ್ವದ ಶ್ರೀಮಂತರ ಶ್ರೇಯಾಂಕದ ಪ್ರಕಾರ 337ಕ್ಕೆ ತಲುಪಿದೆ. ಇದು 2022 ಮತ್ತು 2023ರಲ್ಲಿ 327ರಷ್ಟು ದಾಖಲಾಗಿತ್ತು. ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಮಹಿಳೆಯರು ಈಗ ಬಿಲಿಯನರ್ ಜನಸಂಖ್ಯೆಯು ಸ್ವಲ್ಪ ದೊಡ್ಡ ಪ್ರಮಾಣವನ್ನು ತಲುಪಿದೆ. ಅದು 13%ರಷ್ಟಿದೆ. ಮಹಿಳೆಯರು ಪ್ರಸ್ತುತ ವಿಶ್ವದ ಟಾಪ್ 10 ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿ ಕಾಣಿಸಿಕೊಂಡಿಲ್ಲವಾದರೂ ಜಾಗತಿಕವಾಗಿ ಮಹಿಳೆಯರು ಗಣನೀಯ ಪ್ರಮಾಣದ ಸಂಪತ್ತನ್ನು ಸಂಗ್ರಹಿಸುವ ಒಂದು ನಿಸ್ಸಂದಿಗ್ಧವಾದ ಪ್ರವೃತ್ತಿಯು ಅಸ್ತಿತ್ವದಲ್ಲಿದೆ. ಫೋರ್ಬ್ಸ್ನ ರಿಯಲ್ ಟೈಮ್ ಬಿಲಿಯನರ್ಗಳ ಪಟ್ಟಿಯ ಪ್ರಕಾರ ವಿಶ್ವದಾದ್ಯಂತ ಟಾಪ್ 10 ಶ್ರೀಮಂತ ಮಹಿಳೆಯರ ಪಟ್ಟಿಯನ್ನು ತಿಳಿದುಕೊಳ್ಳೋಣ. ಮೊದಲನೆಯ ಸ್ಥಾನದಲ್ಲಿ ಫ್ರಾಂಕೋಯಿಸ್ ಬೆಟನ್ಕೋರ್ಟ್ ಮೇಯರ್ಸ್. ಇವರು ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವರು. 70 ವರ್ಷ ವಯಸ್ಸಿನ ಫ್ರಾಂಕೋಯಿಸ್ ಬೆಟನ್ಕೋರ್ಟ್ ಮೇಯರ್ಸ್ LOREAL ಅದೃಷ್ಟದ ಉತ್ತರಾಧಿಕಾರಿ ಮತ್ತು $99.5 ಬಿಲಿಯನ್ ನಿವ್ವಳ ಮೌಲ್ಯವನ್ನು ಹೊಂದಿರುವ ವಿಶ್ವದ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರು. ಆಕೆಯ ಅಪಾರ ಸಂಪತ್ತು ಸೌಂದರ್ಯ ಉದ್ಯಮದಲ್ಲಿ ಆಕೆಯ ಕುಟುಂಬದ ಬಹುಪೀಳಿಗೆಯ ಯಶಸ್ಸಿನಿಂದ ಉಂಟಾಗುತ್ತದೆ. ಲೋರಿಯಲ್ ಜಾಗತಿಕವಾಗಿ ಅತಿ ದೊಡ್ಡ ಸೌಂದರ್ಯವರ್ಧಕಗಳು ಮತ್ತು ಸೌಂದರ್ಯ ಕಂಪನಿಗಳಲ್ಲಿ ಒಂದಾಗಿದೆ. ಎರಡನೆಯ ಸ್ಥಾನದಲ್ಲಿ ಆಲಿಸ್ ವಾಲ್ಟನ್. ವಿಶ್ವದ 2ನೇ ಶ್ರೀಮಂತ ಮಹಿಳೆ. ವಯಸ್ಸು 74 ವರ್ಷ. ವಾಲ್ಮಾರ್ಟ್ನ ಸಂಸ್ಥಾಪಕ ಸ್ಯಾಮ್ ವಾಲ್ಟನ್ ಅವರ ಏಕೈಕ ಪುತ್ರಿ. $64.8 ಬಿಲಿಯನ್ ನೊಂದಿಗೆ 2ನೇ ಸ್ಥಾನವನ್ನು ಹೊಂದಿದ್ದಾರೆ. ಆಕೆಯ ಅದೃಷ್ಟವು ಚಿಲ್ಲರೆ ದೈತ್ಯ ವಾಲ್ಮಾರ್ಟ್ನಲ್ಲಿ ಬೇರೂರಿದೆ. ಅಲ್ಲಿ ಅವರು ಗಮನಾರ್ಹ ಪಾಲನ್ನು ಹೊಂದಿದ್ದಾರೆ. ಚಿಲ್ಲರೆ ಉದ್ಯಮದಲ್ಲಿ ತನ್ನ ಪಾತ್ರವನ್ನು ಮೀರಿ ಆಲಿಸ್ ತನ್ನ ಲೋಪಕಾರಿ ಪ್ರಯತ್ನಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಶಿಕ್ಷಣ ಮತ್ತು ಕಲಾ ಉಪಕ್ರಮಗಳಿಗೆ ಕೊಡುಗೆಯನ್ನು ನೀಡುತ್ತಿದ್ದಾರೆ. 3ನೆಯ ಸ್ಥಾನದಲ್ಲಿ ಜುಲಿಯಾ ಕೋಚ್. ವಯಸ್ಸು 61. ಕೈಗಾರಿಕೋದ್ಯಮಿ ಡೇವಿಡ್ ಕೋಚ್ ರವರ $60.1 ಬಿಲಿಯನ್ ನಿವ್ವಳ ಮೌಲ್ಯದೊಂದಿಗೆ ಫೋರ್ಬ್ಸ್ನ ಪಟ್ಟಿಯಲ್ಲಿ 3ನೇ ಸ್ಥಾನವನ್ನು ಕಾಯ್ದುಕೊಂಡು ವಿಶ್ವದ ಶ್ರೀಮಂತ ಮಹಿಳೆಯರಲ್ಲಿ ಒಬ್ಬರಾಗಿ ತಮ್ಮ ಸ್ಥಾನವನ್ನು ಗಟ್ಟಿಗೊಳಿಸಿಕೊಂಡಿದ್ದಾರೆ. ಆಕೆಯ ಸಂಪತ್ತು ಪ್ರಾಥಮಿಕವಾಗಿ ಕೋಚ್ ಇಂಡಸ್ಟ್ರೀಸ್ನಿಂದ ಬಂದಿದೆ. ಇದು ಶಕ್ತಿ, ರಾಸಾಯನಿಕಗಳು ಮತ್ತು ಹಣಕಾಸು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದವು. ಕೋಚ್ ಅವರು ಕುಟುಂಬ ವ್ಯವಹಾರವನ್ನು ವಿಸ್ತರಿಸುವುದು ಮುಂದುವರೆಸಿದ್ದಾರೆ. ಜಾಗತಿಕವಾಗಿ ಶ್ರೀಮಂತ ಮಹಿಳೆಯರಲ್ಲಿ ಒಬ್ಬರಾಗಿ ತಮ್ಮ ಸ್ಥಾನಮಾನವನ್ನು ಗಟ್ಟಿಗೊಳಿಸಿಕೊಂಡಿದ್ದಾರೆ. ಜಾಕ್ವೆಲಿನ್ ಮಂಗಳ್. 84 ವರ್ಷ ಜಾಕ್ವೆಲಿನ್ ಮಾರ್ಸ್ $39.8 ಬಿಲಿಯನ್ ನಿವ್ವಳ ಮೌಲ್ಯವನ್ನು ಹೊಂದಿದ್ದಾರೆ. ಅವರ ಅದೃಷ್ಟವನ್ನು ಮಂಗಳ್ ಕುಟುಂಬದ ಸಾಮ್ರಾಜ್ಯದಿಂದ ಪಡೆಯಲಾಗಿದೆ. ಅವರು ಕುಟುಂಬ ಮಿಠಾಯಿ ಮತ್ತು ಸಾಕುಪ್ರಾಣಿಗಳ ಆರೈಕೆ ವ್ಯವಹಾರಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ತನ್ನ ಮುದಿ ವಯಸ್ಸಿನ ಹೊರತಾಗಿಯೂ ಜಾಕ್ವೆಲಿನ್ ವ್ಯಾಪಾರ ಜಗತ್ತಿನಲ್ಲಿ ಪ್ರಭಾವಶಾಲಿಯಾಗಿ ಉಳಿದಿದ್ದಾರೆ. ಕುಟುಂಬದ ಉದ್ಯಮಗಳನ್ನು ಸಹ ಎತ್ತರಕ್ಕೆ ಕರೆದೊಯ್ಯುತ್ತಿದ್ದಾರೆ. ಮೇಕಂಜಿ ಸ್ಕಾಟ್. ಲೋಕೋಪಕಾರಕ್ಕೆ ತನ್ನ ಅದ್ಭುತ ವಿಧಾನದ ಹೆಸರುವಾಸಿಯಾದ ಅಮೆಜಾನ್ ಸಂಸ್ಥಾಪಕ ಜೆಫ್ ಬೆಜೋಸರ ಮಾಜಿ ಪತ್ನಿ. ಮೇಕಂಜಿ ಸ್ಕಾಟ್ 34.5 ಬಿಲಿಯನ್ ನಿವ್ವಳ ಮೌಲ್ಯದೊಂದಿಗೆ ವಿಶ್ವದ ಶ್ರೀಮಂತ ಮಹಿಳೆಯರಲ್ಲಿ ಸ್ಥಾನ ಪಡೆದಿದ್ದಾರೆ. 53 ವರ್ಷ ವಯಸ್ಸಿನ ಮೇಕಂಜಿ ಅವರು ಪ್ರಭಾವಶಾಲಿ ದಾನದಲ್ಲಿ ಪ್ರವರ್ತಕರಾಗಿದ್ದಾರೆ. ವಿವಿಧ ಕಾರಣಗಳು ಮತ್ತು ಸಂಸ್ಥೆಗಳಿಗೆ ಪರಿವರ್ತಕ ದೇಣಿಗೆಗಳನ್ನು ನೀಡುತ್ತಿದ್ದಾರೆ ಮತ್ತು ಸಮಾಜದಲ್ಲಿ ಸಂಪತ್ತಿನ ಪಾತ್ರವನ್ನು ಮರು ವ್ಯಾಖ್ಯಾನಿಸಿದ್ದಾರೆ. ಮಿರಿಯಮ್ ಅಡೆಲ್ಸನ್. 78 ವರ್ಷ ವಯಸ್ಸಿನ ಮಿರಿಯಮ್ ನೇತೃತ್ವದ ಅಡೆಲ್ಸನ್ ಕುಟುಂಬವು ಕ್ಯಾಸಿನೋ ಉದ್ಯಮದಲ್ಲಿ ತಮ್ಮ ಪ್ರಾಬಲ್ಯವನ್ನು ಉಳಿಸಿಕೊಂಡಿದೆ. $33.8 ಬಿಲಿಯನ್ ನಿವ್ವಳ ಮೌಲ್ಯದೊಂದಿಗೆ
ಪಟ್ಟಿಯಲ್ಲಿ 6ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅವರ ಅದೃಷ್ಟವು ಪ್ರಾಥಮಿಕವಾಗಿ ಲಾಸ್ ವೇಗಸ್ ಸ್ಯಾಂಡ್ಸ್ ಕಾರ್ಪೊರೇಷನ್ನಲ್ಲಿನ ಅವರ ಗಮನಾರ್ಹ ಹಿಡುವಳಿಗಳಿಂದ ಉಂಟಾಗುತ್ತದೆ. ಮಿರಿಯಂ ತನ್ನ ಪತಿ ಶೆರಣ್ನ ಮರಣದ ನಂತರ ಅದನ್ನು ನಿರ್ವಹಿಸುವುದನ್ನು ಮುಂದುವರಿಸುತ್ತಿದ್ದಾರೆ. ಗೀನಾ ರೈನ್ಹಾರ್ಟ್. ಕಬ್ಬಿಣದ ಅದಿರು ಉದ್ಯಮಿ ಗೀನಾ ರೈನ್ಹಾರ್ಟ್ 69 ವರ್ಷ. ದಕ್ಷಿಣ ಗೋಳಾರ್ಧದಲ್ಲಿ ಶ್ರೀಮಂತ ಮಹಿಳೆಯಾಗಿ ಆಳ್ವಿಕೆ ನಡೆಸುತ್ತಿದ್ದಾರೆ. $30.2 ಬಿಲಿಯನ್ ನಿವ್ವಳ ಮೌಲ್ಯದೊಂದಿಗೆ 7ನೇ ಸ್ಥಾನವನ್ನು ಹೊಂದಿದ್ದಾರೆ. ತನ್ನ ಕುಟುಂಬದ ಗಣಿಗಾರಿಕೆ ಉದ್ಯಮಗಳನ್ನು ವಿಸ್ತರಿಸುವಲ್ಲಿ ಅವರ ಪ್ರಮುಖ ಪಾತ್ರವನ್ನು ಪ್ರತಿಬಿಂಬಿಸುತ್ತಾರೆ. ಗೀನಾ ತನ್ನ ಕುಟುಂಬದ ಗಣಿಗಾರಿಕೆ ಉದ್ಯಮಗಳ ವಿಸ್ತರಣೆ ಮತ್ತು ಯಶಸ್ಸಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ರೆಫೆಲೋ ಅಪ್ ಅಂಡ್ ಡಯಾಮೆಂಟ್ ವಿಶ್ವದ ಅತಿದೊಡ್ಡ ಕಂಟೈನರ್ ಶಿಪ್ಪಿಂಗ್ ಕಂಪನಿಯಲ್ಲಿ 50% ಪಾಲನ್ನು ಹೊಂದಿರುವ ಮೆಡಿಟೇರಿಯನ್ ಶಿಪ್ಪಿಂಗ್ ಕಂಪನಿ MSC. ರೆಫೆಲೋ ಅಪ್ ಅಂಡ್ ಡಯಾಮೆಂಟ್ ವಯಸ್ಸು 78 ವರ್ಷ. $30 ಮಿಲಿಯನ್ ಮೌಲ್ಯದೊಂದಿಗೆ ವಿಶ್ವದ ಶ್ರೀಮಂತ ಮಹಿಳೆಯರಲ್ಲಿ 8ನೇ ಸ್ಥಾನವನ್ನು ಪಡೆದಿದ್ದಾರೆ. ಈ ಸ್ವಿಸ್ ವ್ಯಾಪಾರ ಮಹಿಳೆಯ ಸಂಪತ್ತು ಹಡಗು ಉದ್ಯಮದಲ್ಲಿ ಆಳವಾಗಿ ಬೇರೂರಿದೆ. ಇದು ಅವರ ಮಹತ್ವದ ನಾಯಕತ್ವದ ಪಾತ್ರವನ್ನು ಪ್ರತಿಬಿಂಬಿಸುತ್ತದೆ. MSCಯು ಹಾಲಿಡೇ ಕ್ರೂಸಸ್, MSC ಕ್ರೂಸಸ್, ಇನ್ಲ್ಯಾಂಡ್ ಲಾಜಿಸ್ಟಿಕ್ಸ್, ಮೇಡ್ಲಾಗ್ ಮತ್ತು ಫೋರ್ಟ್ಸ್ ಕಾರ್ಯಾಚರಣೆಗಳಲ್ಲಿ ಅಂದರೆ ಟರ್ಮಿನಲ್ ಇನ್ವೆಸ್ಟ್ಮೆಂಟ್ ಲಿಮಿಟೆಡ್ ಕಾರ್ಯನಿರ್ವಹಿಸುತ್ತದೆ. MSC ಕ್ರೂಸ್ಗಾಗಿ ಹಡಗುಗಳನ್ನು ಅಲಂಕರಿಸುವ ಜವಾಬ್ದಾರಿಯನ್ನು ರೆಫೆಲೋ ಹೊಂದಿದ್ದಾರೆ. ಸಾವಿತ್ರಿ ಜಿಂದಾಲ್ ವಯಸ್ಸು 73, ಮೂಲತಃ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. $29.5 ಬಿಲಿಯನ್ ನಿವ್ವಳ ಮೌಲ್ಯದೊಂದಿಗೆ 9ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಜಿಂದಾಲ್ ಕುಟುಂಬದ ಮಾತೃ ಪ್ರಧಾನಿಯಾಗಿ ಆಕೆಯ ಸಂಪತ್ತು ಉಕ್ಕಿನ ಉದ್ಯಮದಲ್ಲಿ ಬೇರೂರಿದೆ. ವಿದ್ಯುತ್, ಮೂಲಸೌಕರ್ಯ ಮತ್ತು ಸಿಮೆಂಟ್ನಂತಹ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ. ಕೊನೆಯದಾಗಿ ಅಬಿಗೈಲ್ ಜಾನ್ಸನ್. ಫಿಡೆಲಿಟಿ ಇನ್ವೆಸ್ಟ್ಮೆಂಟ್ನ CEO ಅಬಿಗೈಲ್ ಜಾನ್ಸನ್ 62ನೇ ವಯಸ್ಸಿನಲ್ಲಿ 28.6 ಬಿಲಿಯನ್ ಶತಕೋಟಿ ಮೌಲ್ಯದೊಂದಿಗೆ ಅಗ್ರ 10ರೊಳಗೆ ತಲುಪಿದ್ದಾರೆ. ಅವರು ಯುನೈಟೆಡ್ ಸ್ಟೇಟ್ಸ್ನವರು. ಜಾಗತಿಕವಾಗಿ ಹೂಡಿಕೆ ಮತ್ತು ಸಂಪತ್ತು ನಿರ್ವಹಣೆಯ ಭವಿಷ್ಯವನ್ನು ರೂಪಿಸುವುದನ್ನು ಮುಂದುವರಿಸುತ್ತಿರುವುದರಿಂದ ಆಕೆಯ ಪ್ರಭಾವವು ತನ್ನ ಕುಟುಂಬದ ಹಣಕಾಸು ಸೇವೆಗಳ ಸಾಮ್ರಾಜ್ಯವನ್ನು ಮೀರಿ ವಿಸ್ತರಿಸಿದೆ. ಧನ್ಯವಾದಗಳು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡುವುದನ್ನು ಮರೆಯಬೇಡಿ. ನೀವು ನೀಡುವ ಒಂದು ಲೈಕ್ ಈ ಮಾಹಿತಿ ಹೆಚ್ಚಿನ ಜನರಿಗೆ ತಲುಪಲು ಸಹಾಯಕವಾಗುತ್ತದೆ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಸೋ ಮಚ್.